ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಮ್ಮಮ್ಮ ನಮ್ಮ ಮನೆಗೆ ಬರ್ತಾ ಇರೋದು. ಅವ್ರಿಗೆ ಹೆಂಗಿತ್ತು ಏನೋ ಗೊತ್ತಿಲ್ಲ, ನಮಗಂತೂ ಫುಲ್ ಖುಷಿಯಾಗಿತ್ತು. ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಬರೋಷ್ಟರೊಳಗೆ ಸಾಯಂಕಾಲ ಆಗೋಗಿತ್ತು. ನನ್ನ ಮಗಳಂತೂ ಫುಲ್ ಖುಷಿಯಾಗಿ ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಬಂದಿದ್ದೇ ಅವಸರ, ಅಷ್ಟೊಂದು ಖುಷಿ. ನನಗೆ ಮದುವೆ ಆದಾಗ ಫಸ್ಟ್ ಅಮ್ಮ ಫೋನ್ ಮಾಡಿ ಕೇಳ್ತಾಯಿದ್ದು, ಈ ಥರ ಬರ್ತಾಯಿದ್ದೀನಿ, ಏನು ತಗೊಬರ್ಬೇಕು, ಏನು ತಿಂತೀಯ ಅಂತ. ಇವಾಗ ಏನೂ ಇಲ್ಲ. ಇವಾಗ ಏನಿದ್ರೂ ಮೊಮ್ಮಕ್ಕಳ ಬಗ್ಗೆ ಅವ್ರಿಗೆ ಫೋನ್ ಮಾಡಿ ಕೇಳ್ತಾರೆ, ಈ ಥರ ಬರ್ತಾಯಿದ್ದೀನಿ, ಏನು ತಗೊಬರ್ಬೇಕು ಅಂದ್ಬಿಟ್ಟು. ಅಂದರೆ ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ನನ್ನ ಮಕ್ಕಳಂದ್ರೆ ಅಮ್ಮಗೆ ತುಂಬ ಇಷ್ಟ, ಜಾಸ್ತಿ ಇಷ್ಟಪಡ್ತಾರೆ ನನ್ನ ಮಗಳನ್ನ ಮತ್ತು ಮಗನ. ಮತ್ತು ಊರಿನಿಂದ ಇದು ಸೊಪ್ಪು ತಗೊಬಂದಿದ್ರು. ಅದು ಗುರುಗ್ ಸೊಪ್ಪು ಅಂತಾರೆ. ಬಟ್ ನಿಮ್ಮೂರ ಸೈಡ್ ಏನಾದರೂ ಬೇರೆ ಹೆಸರಿದ್ರೆ ನನಗೆ ಕಾಮೆಂಟ್ ಮಾಡಿ. ಮತ್ತು ನಮ್ಮಮ್ಮ ಅವ್ರ ತಮ್ಮನ ಹೆಂಡ್ತಿ ನನಗೋಸ್ಕರ ಸೊಪ್ಪು ಪಲ್ಯ ಮಾಡಿ ಕೊಟ್ಟು ಕಳಿಸಿದ್ರು. ಮತ್ತು ಹಸಿ ಕಡಲೆಕಾಯಿ, ಒಣಗಿರೋ ಕಡಲೆಕಾಯಿ ಎಲ್ಲ ತಗೊಬಂದಿದ್ರು. ಪ್ರತಿಯೊಬ್ಬ ತಾಯಿನೂ ಇದೇ ಥರ ಯೋಚನೆ ಮಾಡ್ತಾರೆ, ನಾವು ಮಗಳ ಹತ್ರ ಹೋಗ್ತಾಯಿದ್ವಿ ಅಂದರೆ ಏನು ತಗೊಂಡೋಗೋಣ, ಏನು ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು. ಮತ್ತು ಈವ್ನಿಂಗ್ ಆಗಿತ್ತು. ಅಮ್ಮಗೆ ಫೇವ್ರೇಟ್ ಅಂದರೆ ಟೀ, ಅದಕ್ಕೆ ಟೀ ಕುಡಿತಾ ಇದ್ದಾರೆ ಅಮ್ಮ. ಬೇಕಾದರೆ ಊಟ ಬಿಟ್ಬಿಡು ಅಂದರೆ ಬಿಟ್ಬಿಡ್ತಾರೆ, ಟೀ ಅಷ್ಟೊಂದು ಇಷ್ಟ ಅವ್ರಿಗೆ. ನಾವು ಬಂದುಬಿಟ್ಟು ನೈಟು ಡಿನ್ನರ್ಗೆ ಚಪಾತಿ, ಚಿಕನ್ನು ಮತ್ತು ಚಿಕನ್ ಫ್ರೈ ಮಾಡಿದ್ವಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಗೆ ಫುಲ್ ಖುಷಿ ನಮ್ಮಮ್ಮ ಬಂದಿದ್ದೆ. ಮತ್ತು ನನ್ನ ಮಕ್ಕಳಂತೂ ಅಮ್ಮ ತಗೊಬಂದಿದ್ದು ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲ ತಿಂತಾಯಿದ್ದಾರೆ. ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೂ ಈ ಥರ ಅನುಭವ ಆಗಿದ್ದರೆ ನಾನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.